ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಅಲೋವೆರಾದಿಂದ ಜ್ಯೂಸ್ ತಯಾರಿಸ್ತೇನೆ ತೋರಿಸಿಕೊಡ್ತೇನೆ. ನೋಡಿ, ನಾನಿಲ್ಲಿ ಈ 2 ಅಲೋವೆರಾದ ಎಲೆಗಳನ್ನು ತಗೊಂಡಿದ್ದೇನೆ. ಇದು ದೊಡ್ಡ ಎಲೆ ಆದರೆ ನಿಮಗೆ ಒಂದು ಸಾಕು. ನಾನಿಲ್ಲಿ ಮೀಡಿಯಮ್ ಆದ ಕಾರಣ 2 ತಗೊಂಡಿದ್ದೇನೆ. ನೋಡಿ, ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ ಬೇಕಂತೇಳಿ ನೋಡಿಕೊಳ್ಳುವ. ನೋಡಿ, 2 ಅಲೋವೆರಾದ ಎಲೆಗಳು, ನೋಡಿ 6 ಚಮಚ ಸಕ್ಕರೆ ತಗೊಂಡಿದ್ದೇನೆ, ಒಂದು ಚಿಕ್ಕ ತುಂಡು ಶುಂಠಿ, ಇನ್ನೊಂದು ಚಿಟಿಕೆ ಪೆಪ್ಪರ್ ಹುಡಿ ಅಥವಾ ಕಾಳು ಮೆಣಸಿನ ಹುಡಿ, ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ಏಲಕ್ಕಿ ತಗೊಂಡಿದ್ದೇನೆ, ಹಾಗೂ ಒಂದು ನಿಂಬೆ, ಹಾಗೂ ಸ್ವಲ್ಪ ಜೇನುತುಪ್ಪ. ಮೊದಲಿಗೆ ಈ ಅಲೋವೆರಾದ ಎಲೆಗಳನ್ನು ಸಿಪ್ಪೆ ತೆಗೆದುಕೊಳ್ಳಬೇಕು. ನೋಡಿ, ಇದರ ಬದಿಯಲ್ಲಿ ಈ ರೀತಿ ಮುಳ್ಳು ಥರ ಇರ್ತದೆ. ನೋಡಿ, ನೋಡಿ ಇದರ ಮೇಲಿನ ಈ ಸಿಪ್ಪೆಯನ್ನು ನಿಧಾನವಾಗಿ ತೆಗೆದಿದೆ. ನೋಡಿ, ಅದನ್ನು ಕಿಂಗಣಿಗೆ ಹಾಕಬೇಕು. ಅದರ ಇನ್ನೊಂದು ಬದಿಯ ಪೆನ್ ಕೂಡ ನಾವು ಜಾಗ್ರತೆಯಾಗಿ ತೆಗೆದುಕೊಳ್ಬೇಕು. ನೋಡಿ, ನಾನು ಅಲೋವೆರಾ ಎಲ್ಲ ಕಟ್ ಮಾಡಿ ತಗೊಂಡಿದ್ದೇನೆ. ಇನ್ನು ಅದನ್ನು ನಾವು ನೀರಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಅಲೋವೆರಾ ಎಲ್ಲ ನಾವು ತಗೊಂಡಿದ್ದೇನೆ. ಇನ್ನು ಅದನ್ನು ನಾವೀಗ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿಕೊಳ್ಳಬೇಕು. ನಂತರ ಈ ಶುಂಠಿ ಕೂಡ ನೀವು ಸಣ್ಣದಾಗಿ ಕತ್ತರಿಸಿಕೊಳ್ಬೇಕು. ಈ ಅಲೋವೆರಾ ಜ್ಯೂಸ್ ಅನ್ನೋದು ಶರೀರಕ್ಕೆ ಭಾರಿ ತಂಪು. ಅದು ಈ ಶೀತ ಆಗುವ ಸಂದರ್ಭ ಇರ್ತದೆ, ಅದಕ್ಕಾಗಿ ನಾವು ಕಾಳು ಮೆಣಸು ಮತ್ತು ಶುಂಠಿಯನ್ನು ಇದಕ್ಕೆ ಸೇರಿಸಿಕೊಳ್ಳೋದು. ಇದು ಶರೀರದಲ್ಲಿರುವಂಥ ಈ ಟಾಕ್ಸಿನ್ ಎಲ್ಲ ಹೊರಗೆ ಹಾಕಲಿಕ್ಕೆ ಸಹಾಯ ಮಾಡ್ತದೆ. ಸ್ವಲ್ಪ ಏಲಕ್ಕಿ,
ಸಕ್ಕರೆ ಹಾಕಿ ಗುರಿಗೊಳ್ತಿದ್ದೇನೆ. ನೋಡಿ ನಾನೀಗ ಕಟ್ ಮಾಡಿದಂಥ ಈ ಅಲೋವೆರಾ, ಶುಂಠಿ ಮತ್ತು ಏಲಕ್ಕಿಯನ್ನು ನೋಡಿ ಮಿಕ್ಸಿ ಜಾರಿಗೆ ಹಾಕಲ್ತಾ ಇದ್ದೇನೆ. ನಂತರ 6 ಚಮಚ ಈ ಸಕ್ಕರೆ, ಇದನ್ನು ಕೂಡ ಇದಕ್ಕೆ ಹಾಕಲ್ತಿದ್ದೇನೆ. ನಾನು 3 ಗ್ಲಾಸ್ ಅಷ್ಟು ಅಲೋವೆರಾ ಜ್ಯೂಸ್ ಮಾಡುವಂಥದ್ದು, ಅದಕ್ಕಾಗಿ. ನಂತರ ಉಪ್ಪು, ಶುಂಠಿ ಹುಳಿ, ನೋಡಿ ಇದನ್ನೀಗ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ ನಾನೀಗ ಗ್ರೈಂಡ್ ಮಾಡಿ ಅಲೋವೆರಾವನ್ನು ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ಈಗ ಇದನ್ನು ಒಂದು ಪಾತ್ರೆಗೆ ಸೋಸಿಕೊಳ್ಳುವ. ನೋಡಿ ಎಷ್ಟು ರಸ ಸಿಕ್ಕಿದೆ ನೋಡಿ ನಮಗೆ. ನಾನು ನೋಡಿ ಇಲ್ಲಿ ಒಂದು ನಿಂಬೆ ತಗೊಂಡಿದ್ದೇನೆ. ಈ ನಿಂಬೆ ರಸವನ್ನು ಕೂಡ ನಾವು ಇದಕ್ಕೆ ಹಿಂಡಿಕೊಳ್ಬೇಕು. ನೋಡಿ ನಿಂಬೆ ರಸ ಕೂಡ ಹಿಂಡಿಕೊಂಡಾಗಿದೆ ಇದಕ್ಕೆ. ಇನ್ನು ನೋಡಿ ಇದಕ್ಕೆ ನಾವು ಜೇನುತುಪ್ಪವನ್ನು ಸೇರಿಸಬೇಕು. ನಾನಿಲ್ಲಿ ಈ ಮೊಜಂಟಿ ಜೇನುತುಪ್ಪ ತಗೊಂಡಿದ್ದೇನೆ. ನೀವು ಯಾವ ಜೇನುತುಪ್ಪ ಬೇಕಿದ್ದರೆ ಇದಕ್ಕೆ ಸೇರಿಸಿಕೊಳ್ಬೋದು. ಹೆಚ್ಚು ಬೇಡ, ಒಂದು 2 ಚಮಚದಷ್ಟು ಹಾಕಿಲ್ವ. ಇದನ್ನು ನೀವು ಇಲ್ಲಿ ಅಲೋವೆರಾ ಜ್ಯೂಸಿಗೆ ಸಿಹಿಗೆ ಈ ಜೇನುತುಪ್ಪನೇ ಉಪಯೋಗಿಸಿ ಕೂಡ ಮಾಡಿಕೊಳ್ಬೋದು. ನಾನಿಲ್ಲಿ ಸಕ್ಕರೆ ಹಾಕಿರುವ ಕಾರಣ 2 ಚಮಚದಷ್ಟು ಮಾತ್ರ ಈ ಜೇನುತುಪ್ಪ ಹಾಕೊಂಡಿದ್ದೇನೆ. ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ ಈಗ ಕಲರ್. ಇನ್ನು ನಾವು ಇದನ್ನು ನಾವೆಷ್ಟು ಜ್ಯೂಸ್ ಮಾಡ್ತೇವೆ ಅದಕ್ಕೆ ನೀರಿಗೆ ಎಷ್ಟು ಸೇರಿಸಿಕೊಳ್ಳುವ.
ನಾನಿಲ್ಲಿ 3 ಗ್ಲಾಸ್ ನೀರು ತಗೊಂಡಿದ್ದೇನೆ. ಅದಕ್ಕೆ ಇದನ್ನು ಹಾಕಿ ಅಲ್ವಾ. ನೋಡಿ ಅಲೋವೆರಾದ ಜ್ಯೂಸ್ ರೆಡಿಯಾಗಿದೆ. ನಾವೀಗ ಹೇಗಾಗಿದೆ ಅಂತೇಳಿ ಟೇಸ್ಟ್ ನೋಡುವ. ಸೂಪರ್, ಒಳ್ಳೆ ಟೇಸ್ಟ್ ಆಗಿದೆ. ಈ ಅಲೋವೆರಾ ಜ್ಯೂಸು ಶರೀರಕ್ಕೆ ಒಂದು ಭಾರಿ ತಂಪು. ಈ ಬೇಸಿಗೆಗಾಲದಲ್ಲಿ ನಮಗೆ ಶರೀರ ಅಧಿಕ ಉಷ್ಣ ಉಂಟಾಗ್ತದೆ. ಹಾಗೆ ರೀತಿ ಈ ಡಿಹೈಡ್ರೇಷನ್ ಆಗುವಂಥದ್ದು ಎಲ್ಲ ಇರ್ತದೆ ನೋಡಿ ಶರೀರದಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ಈ ಶರೀರದ ಉಷ್ಣತೆಯನ್ನು ನಿವಾರಿಸಿ ನಮಗೆ ಶರೀರಕ್ಕೆ ತಂಪನ್ನು ಕೂಡ ನೀಡುವಂಥದ್ದು. ಹಾಗೆ ಶರೀರದಲ್ಲಿರುವ ಟಾಕ್ಸಿನ್ಸ್ ಎಲ್ಲ ಹೊರಗೆ ಆಗಲಿ ಕೂಡ ಈ ಜ್ಯೂಸು ಹೆಲ್ಪ್ ಮಾಡ್ತದೆ. ಹಾಗೆ ಇವತ್ತಿನ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.